ಇಷ್ಟಾದ್ಮೇಲೆ ಕನ್ಕ್ಲೂಡ್ ಮಾಡ್ತಾನೆ ಶುಕಾಚಾರ್ಯರು ಪರೀಕ್ಷಿತರಾಜನ ಹತ್ರ. ತಸ್ಮಾತ್ ಸಂಕೀರ್ತನಂ ವಿಷ್ಣೋ ಜಗನ್ಮಂಗಲಂ ಅಂಹಸಾಂ ಮಹತಾಮಪಿ ಕೌರವ್ಯ ವಿಧಿ ಏಕಾಂತ ವಿನಿಷ್ಕೃತಂ. ಆದ್ದರಿಂದ ಪ್ರಾಯಶ್ಚಿತ್ತ ಏನು ಅಂತ ಕೇಳಿದ್ದಲ್ಲ, ಅದಕ್ಕೆ ತಸ್ಮಾತ್ ಸಂಕೀರ್ತನಂ ವಿಷ್ಣೋ, ಭಗವಂತನ ನಾಮ ಸಂಕೀರ್ತನವೇ ಎಲ್ಲಕ್ಕೆ ಪ್ರಾಯಶ್ಚಿತ್ತ. ಯಾವುದಕ್ಕೆ? ಅದು ಎಂಥ ನಾಮ ಸಂಕೀರ್ತನಂ? ಜಗನ್ಮಂಗಳಂ. ಅದು ಇಡೀ ವಿಶ್ವವನ್ನು ಪವಿತ್ರಗೊಳಿಸುವಂಥದ್ದು, ಇಡೀ ವಿಶ್ವಕ್ಕೆ ಮಾಂಗಲಿಕವಾಗಿರತಕ್ಕಂಥ ಕ್ರಿಯೆ. ಅದಕ್ಕಿಂತ ಮಾಂಗಲಿಕವಾದಂಥ ಇನ್ನೊಂದು ಕ್ರಿಯೆ ಇಲ್ಲ. ಅದಕ್ಕಿಂತ ಮಾಂಗಲಿಕವಾದ ಯಜ್ಞ ಯಾವುದು, ಯಾಗ ಯಾವುದು? ಅದೇ ಕೃಷ್ಣ ಹೇಳ್ತಾನೆ, ಯಜ್ಞಾನಂ ಜಪಯಜ್ಞೋಸ್ಮಿ ಅಂತ. ನಾಮ ಜಪವೇ ಯಜ್ಞಗಳೆಲ್ಲ ದೊಡ್ಡ ಯಜ್ಞ ಅಂತ. ನೀವು ಅಗ್ನಿಯನ್ನು ಮಾಡುವ ಯಜ್ಞ ಅಲ್ಲ, ಭಗವಂತನ ನಾಮಸ್ಮರಣೆಯ ದೊಡ್ಡ ಯಜ್ಞ ಅಂತ. ಅದರಿಂದ ಅಂಹಸಾಂ ಮಹತಾಮಪಿ, ಎಂಥ ಮಹಾಪಾತಕಕ್ಕೂ ವಿಧಿ ಏಕಾಂತ ವಿನಿಷ್ಕೃತಂ. ಏಕಾಂತ, ಏಕ ಮಾತ್ರ, ಇದು ಒಂದೇ ಪರಿಹಾರ ಅಂದರೆ ಭಗವಂತನ ನಾಮಸ್ಮರಣೆ. ಅದು ಬಿಟ್ಟರೆ ಬೇರೆ ಪರಿಹಾರ ಇಲ್ಲ ಅಂತ ಅಜಾಮಿಳನ ಕಥೆಯನ್ನು ಉಪಸಂಹಾರ ಮಾಡಿ ಕೊನೆಗೆ ಬಹಳ ಆಶ್ಚರ್ಯ ಇದೆ. ನಾನು ನಿನ್ನೆ ಹೇಳಿದೆ, ಇದರ ಕೊನೆ ಅವರು ಹೇಳ್ತಾರೆ, ಈ ಕಥೆಯನ್ನು ಮೊದಲು ಆವಿಷ್ಕಾರ ಮಾಡಿದವ ಇದಂ ಇತಿಹಾಸಂ ಇಮಂ ಗುಹ್ಯಂ, ಇದು ಅತ್ಯಂತ ರಹಸ್ಯವಾದ ಇತಿಹಾಸ. ಯಾಕಂದರೆ ಇದರ ಒಳಗಿರ್ತಕ್ಕ ರಹಸ್ಯ ಉಂಟಲ್ಲ, ಇದು ಎಲ್ಲರಿಗೆ ಅರ್ಥ ಆಗುವಂಥದ್ದು ಅಲ್ಲ, ಅರ್ಥ ಆದರೂ ಆಚರಣೆ ಬರುವಂಥದ್ದು ಅಲ್ಲ. ಅತ್ಯಂತ ರಹಸ್ಯವಾದಂಥ ಇತಿಹಾಸ ಇದು. ಇದನ್ನು ಭಗವಾನ್ ಕುಂಭಸಂಭವ ಕಥಯಾಮಾಸ ಮಲಯೇ. ಕುಂಭಸಂಭವ, ಅಗಸ್ತ್ಯ ಮಹರ್ಷಿಗಳು ಮಲಯಾಚಲದಲ್ಲಿ ಕೂತು ಇದನ್ನು ಹೇಳಿದರು. ಮಲಯೇ ಆಸೀನಃ ಹರಿಮರ್ಚನ್. ಯಾವಾಗ ಹೇಳಿದ್ದು? ಭಗವಂತನ ಪೂಜೆ ಮಾಡುವಾಗ. ಭಗವಂತನ ಪೂಜೆ ಅಂದರೆ ಇದೆಯಪ್ಪ ಅಂತ ಈ ಕಥೆ ಹೇಳಿದರು. ಹಾಗಾಗಿ ಈ ಕಥೆಯನ್ನು ಮೊದಲು ಆವಿಷ್ಕಾರ ಮಾಡಿದವರು ಅಗಸ್ತ್ಯರು. ಆವಿಷ್ಕಾರ ಆದದ್ದು ಮಲಯ ಪರ್ವತದಲ್ಲಿ, ಅಂದರೆ ನಮ್ಮ ವೆಸ್ಟರ್ನ್ ಘಾಟ್ಸಿನಲ್ಲಿ ಅನ್ನುವಂಥ ಒಂದು ಅಪೂರ್ವ ವಿಷಯ. ಅದು ಏನು ಅರ್ಥಾರ್ಥ ಸಂಬಂಧ ಇಲ್ಲ, ಇಡೀ ಕಥೆ ಮುಗಿಸ್ಬಿಡ್ಬೋದಿತ್ತು. ಕೇವಲ ಅದು ಅಗಸ್ತ್ಯರು ಆವಿಷ್ಕಾರ ಮಾಡಿದ್ದು ಅನ್ನೋ ಒಂದು ಅಪೂರ್ವ ವಿಷಯನ ಹೇಳೋದಕ್ಕೋಸ್ಕರ ಆ ಶ್ಲೋಕದ ಜೊತೆಗೆ 3ನೇ ಅಧ್ಯಾಯ ಮುಗಿಯುತ್ತದೆ. ಇಲ್ಲಿಗೆ ನಾವು ಈ ಬಾರಿ ಏನು ಪ್ರಾರಂಭ ಮಾಡಿದೆವು ಅಜಾಮಳ ಚರಿತ್ರೆ, ಅದು ಮುಕ್ತಾಯವಾಯಿತು. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.